ಇಂಡಸ್ಟ್ರಿಯಲ್ಲಿ ಒಬ್ಬ ದೊಡ್ಡ ನಟನ ಹುಟ್ಟುಹಬ್ಬ ಏನಾದರೂ ಬಂದರೆ ಅವರ ಫ್ಯೂಚರಲ್ಲಿ ಮಾಡ್ತಿರುವ ಸಿನಿಮಾಗಳು, ಅದರ ಜೊತೆಗೆ ಪ್ರೆಸೆಂಟಲ್ಲಿ ಮಾಡ್ತಿರುವ ಸಿನಿಮಾಗಳ ಬಗ್ಗೆ ಸಿನಿಮಾ ತಂಡಗಳು ಬಂದ್ಬಿಟ್ಟು ಸಾಕಷ್ಟು ಅಪ್ಡೇಟ್ಸ್ ಬಿಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಟೀಸರ್ ಬಿಡೋದು ಅಥವಾ ಪೋಸ್ಟರ್ ಬಿಡೋದು ಅಥವಾ ಈ ಏನು ಪಾತ್ರ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ರೆಪ್ರೆಸೆಂಟ್ ಮಾಡೋದು, ಆ ರೀತಿಯ ಪೋಸ್ಟರ್ಸ್ ಎಲ್ಲ ಬಿಡುಗಡೆ ಮಾಡಿ ಅವರ ಅಭಿಮಾನಿಗಳಿಗೋಸ್ಕರನೇ ರಿಲೀಸ್ ಅನ್ನೋದು ಮಾಡ್ತಾನೆ ಇರ್ತಾರೆ. ಸೊ ಯಾರಿಗೋಸ್ಕರ ಇದೆಲ್ಲ ಮಾತಾಡ್ತಿದ್ದೀನಿ ಅಂದರೆ, ಶಿವಣ್ಣ ಅಭಿಮಾನಿಗಳಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಅಂದರೆ ಶಿವಣ್ಣ ಹುಟ್ಟುಹಬ್ಬದ ದಿನ 12ನೇ ತಾರೀಕಿದೆ. ಸೊ ಈ 12ನೇ ತಾರೀಕು ಶಿವಣ್ಣ ಅಭಿಮಾನಿಗಳಿಗೆ ಒಂದು ದೊಡ್ಡ ಬಾಡೂಟ ಅಂತಲೇ ಹೇಳ್ತೀನಿ. ಯಾಕಂದರೆ ಈ ವರ್ಷ ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ದೊಡ್ಡ ಮನೆ ಶಿವಣ್ಣ ಅವರು ಬಂದ್ಬಿಟ್ಟು. ಸೊ ಈ 12ನೇ ತಾರೀಕು ಯಾವೆಲ್ಲ ಸಿನಿಮಾಗಳ ಅಪ್ಡೇಟ್ಸ್ ಬರೋಕ್ಕೆ ಹೊರಟಿದ್ದಾವೆ, ಅಫಿಷಿಯಲಿ ಯಾವುದೆಲ್ಲ ಅನೌನ್ಸ್ಮೆಂಟ್ ಆಗಿದೆ, ಅನ್ಅಫಿಷಿಯಲಿ ಯಾವುದೆಲ್ಲ ಬರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ. ಹೆಲೋ ಎವ್ರಿವನ್, ಐ ಆಮ್ ಗಜೇಂದ್ರ ಫ್ರಮ್ ಕರ್ನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇದರಲ್ಲಿ ನಾನು ಡಿವೈಡ್ ಮಾಡ್ತೀನಿ, ಆಯಿತಾ. ಡಿವೈಡ್ ಅಂದರೆ ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ಇದು ಅಫಿಷಿಯಲಿ ಬಂದಿರುವ ಸಿನಿಮಾಗಳ ಬಗ್ಗೆ ಒಂದು ಲಿಸ್ಟ್ ಹಾಕ್ತೀನಿ, ಅನ್ಅಫಿಷಿಯಲಿ ಬರೆದಿರುವ ಸಿನಿಮಾಗಳ ಬಗ್ಗೆ ಒಂದು ಲಿಸ್ಟ್ ಮಾಡಿ ಹೇಳ್ತೀನಿ. ಸೊ ಇನ್ನು ವಿಷಯಕ್ಕೆ ಬಂದರೆ, ಅಫಿಷಿಯಲಿ ಬಂದಿರುವ ಅಪ್ಡೇಟ್ಸ್ ಮಾತಾಡೋಣ. ಸೊ ಇನ್ನು ಇವಾಗ ಸದ್ಯಕ್ಕೆ ಮಾಡ್ತಿರುವ ಏಕೈಕ ಸಿನಿಮಾ ಅಂದರೆ, ಅವರೇ ಫುಲ್ ಪ್ಲೆಜ್ಡ್ ಆಗಿ ಮಾಡ್ತಿರುವ ಏಕೈಕ ಸಿನಿಮಾ ಅಂದರೆ ಅದು ಭೈರತಿ ರಣಗಳು ಅಂತಲೇ ಹೇಳ್ಬೋದು. ಸೊ ಇನ್ನು ಭೈರತಿ ರಣಗಳ ಸಿನಿಮಾದ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಸಿನಿಮಾ ಬಂದ್ಬಿಟ್ಟು ಅಫಿಷಿಯಲಿ ಸಿನಿಮಾದ ಶೂಟಿಂಗ್ನ ಮುಗಿಸ್ಕೊಂಡಿದ್ದಾರೆ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಎಲ್ಲ ರೀತಿಯ ಪ್ಲಾನಿಂಗ್ಸ್ನ ಮಾಡ್ಕೊತಿದ್ದಾರೆ. ಅತಿ ಶೀಘ್ರದಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸಹ ಶುರು ಆಗ್ತಾ ಇದೆ ಅಂತ ವಿಷಯ. ಸೊ ಈಗ ಸಿನಿಮಾ ತಂಡನೇ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದೆ, 12ನೇ ತಾರೀಕು ಬೆಳಗ್ಗೆ 10:10 ಸಿನಿಮಾದ ಅಪ್ಡೇಟ್ ಒಂದು ಬರೋಕ್ಕೆ ಹೊರಟಿದೆ ಅಂತ. ಸೊ ಯಾವ ರೀತಿ ಅಪ್ಡೇಟ್ ಅನ್ನೋದೇನಾದರೂ ಹೇಳೋದು ಆದರೆ, ಇದುವರೆಗೂ ಭೈರತಿ ರಣಗಳ ಸಿನಿಮಾ ತಂಡದಿಂದ ಒಂದು ಟೀಸರ್ ರಿಲೀಸ್ ಮಾಡಿಲ್ಲ, ಜಸ್ಟ್ ಪೋಸ್ಟರ್ಸ್ ಮಾತ್ರ ರಿಲೀಸ್ ಮಾಡ್ತಿದ್ದಾರೆ. ಆದರೆ ನಾವು ಈಗ ಅರ್ಥ ಮಾಡ್ಕೋಬೇಕಾಗಿರೋದು, ಪೋಸ್ಟರ್ಸ್ ಈಗಾಗಲೇ ನಾವು ನೋಡಿದ್ದೀವಿ, ಟೀಸರ್ನ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು, ಟ್ರೈಲರ್ ಬಿಡೋದಿಲ್ಲ, ಅದಂತೂ ಸುಳ್ಳು. ಟ್ರೈಲರ್ ಏನಿದ್ರೂ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ಒಂದು 10-15 ದಿನಗಳ ಹಿಂದೆ ಪ್ಲಾನ್ ಮಾಡಿ ಬಿಡ್ತಾರೆ. ಇಲ್ಲ ಅಂದರೆ ಪ್ರಮೋಷನ್ಗೋಸ್ಕರ ಡಬಲ್ ಟ್ರೈಲರ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಈ ನಡುವೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಸಾಕಷ್ಟು ಸಿನಿಮಾಗಳಲ್ಲಿ ಫಾರ್ ಎಕ್ಸಾಂಪಲ್ ಕಲ್ಕಿನೇ ತಗೊಳ್ಳಿ, ಸಲಾರೇ ತಗೊಳ್ಳಿ, ಡಬಲ್ ಟ್ರೈಲರ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಇಫ್ ಇನ್ ಕೇಸ್ ಏನಾದರೂ ಆ ರೀತಿ ಯೋಚನೆ ಮಾಡಿದ್ರೆ ಟ್ರೈಲರ್ನ ಸಹ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು. ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಟೀಸರ್ ಬರುವ ಸಾಧ್ಯತೆ ಇದೆ ಅಂತಲೇ ಮಾಹಿತಿ ಬರ್ತಾ ಇರೋದು. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಅರ್ಜುನ್ ಜನ್ಯ ಅವರು ಮೊಟ್ಟ ಮೊದಲ ಬಾರಿಗೆ ಡೈರೆಕ್ಷನ್ ಕ್ಯಾಪ್ನ ತಲೆ ಮೇಲೆ ಇಟ್ಕೊಂಡು ಒಂದು ಸಿನಿಮಾನ ಮಾಡ್ತಿದ್ದಾರೆ, ನಿಮಗೆ ಆಗಲೇ ಗೊತ್ತೇ ಇರುತ್ತೆ. ಸೊ ಅದರಲ್ಲಿ ಉಪೇಂದ್ರ ಅವರು, ನಮ್ಮ ದೊಡ್ಡ ಮನೆ ಶಿವಣ್ಣ ಅವರು, ಅದ್ರ ಜೊತೆಗೆ ರಾಜ್ ಬಿ ಶೆಟ್ಟಿ ಅವ್ರನ್ನ 3 ನಾಯಕ ನಟರನ್ನ ಹಾಕ್ಕೊಂಡು ಒಂದು ಸಿನಿಮಾನ ಮಾಡ್ತಿದ್ದಾರೆ. ಅದರಲ್ಲಿ ಬಂದ್ಬಿಟ್ಟು ಉಪೇಂದ್ರ ಅವ್ರನ್ನೂ ಸಹ ಇದುವರೆಗೂ ತೋರಿಸಿಲ್ಲ, ಎಲ್ಲೂ ಒಂದು ಪೋಸ್ಟರ್ ರಿಲೀಸ್ ಮಾಡಿಲ್ಲ. ಜೊತೆಗೆ ಬಂದ್ಬಿಟ್ಟು ಶಿವಣ್ಣ ಅವ್ರದ್ದು ರಿಲೀಸ್ ಮಾಡಿಲ್ಲ. ಆದರೆ ರಾಜ್ ಬಿ ಶೆಟ್ಟಿ ಅವ್ರದ್ದು ಮಾತ್ರ ಪೋರ್ಷನ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮೇಕಿಂಗ್ ವಿಡಿಯೋ ಅನ್ನೋದನ್ನು ರಿಲೀಸ್ ಮಾಡಿದರು ಸಾಕಷ್ಟು ದಿನಗಳ ಹಿಂದೆ. ಸೊ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಅವರೇ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ನಾಳೆ ಅಭಿಮಾನಿಗಳಿಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ನ ಲಾಂಚ್ ಮಾಡ್ತಿದ್ದೀವಿ ಅಂತ ಅಫಿಷಿಯಲಿ ಅನೌನ್ಸ್ಮೆಂಟ್ ಅಂತೂ ಮಾಡಿದ್ದಾರೆ. ಸೊ ಯಾವುದು ಇರ್ಬೋದು ಅಂದರೆ, ಇದರಲ್ಲೂ ಸಹ ಪೋಸ್ಟರ್ ಬರುವ ಸಾಧ್ಯತೆ ಇದೆ ಅಥವಾ ಟೀಸರ್ ಬರುವ ಸಾಧ್ಯತೆ ಇದೆ. ಅಂದರೆ ಶಿವಣ್ಣನ ಪಾತ್ರ ಏನಿದೆ ಅದ್ರ ಬಗ್ಗೆ ಒಂದು ಪೋಸ್ಟರ್ ಬರುವ ಸಾಧ್ಯತೆ ಇದೆ ಅಂತ ಮಾಹಿತಿ ಅನ್ನೋದು ಬರ್ತಾ ಇದೆ, ಆಯಿತಾ. ಸೊ ನೆಕ್ಸ್ಟ್ ಹೇಮಂತ್ ರಾಮ್ ಅವರು ಮತ್ತು ಶಿವಣ್ಣ ಅವರ ಕಾಂಬಿನೇಷನಲ್ಲಿ ಬರ್ತಿರುವ ಭೈರವನ ಕೊನೆಯ ಪಾಠ ಎನ್ನುವ ಸಿನಿಮಾದ ಫಸ್ಟ್ ಲುಕ್ನ ನಿನ್ನೆನೇ ರಿಲೀಸ್ ಮಾಡಿದ್ದಾರೆ. ಸೊ ಈ ಸಿನಿಮಾದಿಂದ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈಗಾಗಲೇ ಫಸ್ಟ್ ಲುಕ್ನ ರಿಲೀಸ್ ಮಾಡಿದ್ದಾರೆ. ಫಸ್ಟ್ ಲುಕ್ ಅಂದರೆ ಇದು ಟೀಸರ್ ರೀತಿ ಯಾವುದೇ ರೀತಿ ಅನೌನ್ಸ್ಮೆಂಟ್ ಮಾಡಿಲ್ಲ, ಜಸ್ಟ್ ಪೋಸ್ಟರ್ಸ್ನ ಮಾತ್ರ ಹಾಕಿದ್ದಾರೆ. ಆ ಪೋಸ್ಟರ್ಸ್ ಬೇಕಾದರೆ ನೀವು ಸೈಡಲ್ಲಿ ನೋಡ್ತಾ ಇರ್ಬೋದು. ಸೊ ಈಗಾಗಲೇ ಸಾಕಷ್ಟು ಜನರು ನೋಡಿರ್ತಾರೆ ಅಂತ ಅನ್ಕೊತಿದ್ದೀನಿ. ಸೊ ಇನ್ನು ನೆಕ್ಸ್ಟು ಯಾವ ಸಿನಿಮಾಗಳಿಂದ ಅಫಿಷಿಯಲಿ ಬರದೇ ಇದ್ರೂ ಅನ್ಅಫಿಷಿಯಲಿ ಬರುವ ಸಾಧ್ಯತೆ ಇದೆ ಅನ್ನೋದಾದರೆ, ಸೊ ಇನ್ನು ಉತ್ತರಾಖಂಡ ಸಿನಿಮಾದಿಂದ ಸಹ ಒಂದು ಟೀಸರ್ ಬರುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ಇವಾಗ ಲೆಕ್ಕ ಮಾಡಿದ್ರೆ 4 ಸಿನಿಮಾಗಳಿಂದ ಟೀಸರ್ ಬರುವ ಸಾಧ್ಯತೆ ಇದೆ ಅಂತ ಮಾಹಿತಿ, ಆಯಿತಾ. ಸೊ ಉತ್ತರಾಖಂಡದಿಂದ ಪೋಸ್ಟರ್ಸ್ ಬರುವ ಸಾಧ್ಯತೆ ಇದೆ ಅಂತ ಕೆಲವೊಂದು ಮೂಲಗಳ ಪ್ರಕಾರ ಮಾಹಿತಿ ಅನ್ನೋದು ಬರ್ತಾ ಇದೆ. ಸೊ ನೋಡೋಣ ಯಾವುದು ಟೀಸರ್ ಬರುತ್ತಾ ಅಥವಾ ಏನಾದರೂ ಪೋಸ್ಟರ್ ಬಿಡುಗಡೆ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಕಾಯಬೇಕಾಗಿದೆ. ಈಗಾಗಲೇ ನಮಗೆ ಗೊತ್ತಿರುತ್ತೆ. ಸೊ ನಾನು ಸಹ ಸಾಕಷ್ಟು ದಿನಗಳ ಹಿಂದೆನೇ ಹಾಕಿದ್ದೆ ಯಾವ ರೀತಿ ಲುಕ್ಕು ರಿವೀಲ್ ಆಗಿದೆ ಅನ್ನೋದ್ರ ಬಗ್ಗೆ ಮೇಕಿಂಗ್ ವಿಡಿಯೋ ಒಂದು ಸಿಕ್ಕಿದ್ದು ನಮಗೆ, ಅದನ್ನು ಜಾಸ್ತಿ ಜನರಿಗೆ ತೋರಿಸಿದ್ದೆ. ಅಂದರೆ ನನ್ನ ಎಪಿಸೋಡ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ, ನೀವು ನೋಡಬೇಕು ಅಂದರೆ ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ನೋಡ್ಬೋದು, ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹಾಕಿದ್ದೆ, ಆಯಿತಾ. ಸೊ ಉತ್ತರಾಖಂಡ ಸಿನಿಮಾ ತಂಡದಿಂದ ಸಹ ಶಿವಣ್ಣ ಅವರ ಹುಟ್ಟುಹಬ್ಬದ ದಿನ ಯಾವುದೋ ಒಂದು ಗಿಫ್ಟ್ ಬರೋಕ್ಕೆ ಹೊರಟಿದೆ. ಸೊ ಇದು ಒಂದು ರೀತಿ ಸ್ಪೆಕ್ಯುಲೇಷನ್ಸ್ ಅಂತಲೇ ಹೇಳ್ತೀನಿ.
ಇದು ಅಫಿಷಿಯಲಿ ಅನೌನ್ಸ್ಮೆಂಟ್ ಸಹ ಆಗಿಲ್ಲ, ಆದರೆ ಸ್ಪೆಕ್ಯುಲೇಷನ್ಸ್ ಪ್ರಕಾರ ಶಿವಣ್ಣ ಅವರು ಬಂದ್ಬಿಟ್ಟು ತೆಲುಗು ಸಿನಿಮಾದಲ್ಲಿ ಗೇಮ್ ಚೇಂಜರ್ ಅನ್ನುವ ರಾಮ್ ಚರಣ್ ಅವರ ಸಿನಿಮಾದಲ್ಲಿ ಬಂದ್ಬಿಟ್ಟು ಒಂದು ಗೆಸ್ಟ್ ಕ್ಯಾರೆಕ್ಟರ್ನ ಮಾಡ್ತಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಾಕಷ್ಟು ದಿನಗಳಿಂದ ಬರ್ತಾನೆ ಇದೆ. ಸೊ ಈ ಸಿನಿಮಾದಿಂದ ಸಹ ಏನಾದರೂ ಬಿಡುಗಡೆ ಮಾಡಬಹುದು ಅಂತ ಮಾಹಿತಿ, ಆದರೆ ಇದು ಇನ್ನೂ ಅಫಿಷಿಯಲಿ ಅನೌನ್ಸ್ಮೆಂಟ್ ಎಲ್ಲೂ ಸಹ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಸಹ ಇನ್ನೂ ಸಹ ಶಿವಣ್ಣ ಅವರು ಮಾಹಿತಿನ ಎಲ್ಲೂ ಸಹ ಹೇಳ್ಕೊಂಡಿಲ್ಲ. ಸೊ ಇದು ಸ್ಪೆಕ್ಯುಲೇಷನ್ಸ್, ಓಕೆನಾ. ಸೊ ಟೋಟಲಿ 5 ಸಿನಿಮಾಗಳು ಇದ್ರ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನನ್ನ ಅನಿಸಿಕೆ. ಅಂತೂ ಇಂತೂ ನಾನಂತೂ ಹೇಳ್ತೀನಿ, ದೊಡ್ಡಮನೆ ಶಿವಣ್ಣ ಅವರ ಹುಟ್ಟುಹಬ್ಬದ ದಿನ ಅಭಿಮಾನಿಗಳಿಗೆ ಬಂದ್ಬಿಟ್ಟು ಒಂದು ದೊಡ್ಡ ಬಾಡೂಟನೇ ಅಂತಲೇ ಹೇಳ್ಬೋದು. ಸೊ ಈ ಬಾಡೂಟದಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ, ಲೆಗ್ ಪೀಸ್ ಇಷ್ಟ ಆಗುತ್ತಾ ಅಥವಾ ಚಿಕನ್ ಪೀಸ್ ಇಷ್ಟ ಆಗುತ್ತಾ, ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ, ಯಾಕಂದರೆ ಕಮೆಂಟ್ಸೇ ಬರ್ತಿಲ್ಲ ನನ್ನ ವಿಡಿಯೋದಲ್ಲಿ. ಸೊ ಕಮೆಂಟ್ಸ್ ಮಾಡಿದ್ರೆ ತಾನೇ ನಾನು ಏನು ಕನ್ವರ್ಜೇಷನ್ ಆಗ್ತಿದೆ ನಿಮ್ಮಿಂದ ನನಗೆ ಏನಾದರೂ ಮಾಹಿತಿ ಹೇಳಬೇಕಾದ್ರೆ ತಿಳ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ಅಥವಾ ನಾನೇನಾದರೂ ತಪ್ಪು ಮಾಡಿದರೆ ಅದನ್ನು ಹೇಳಿದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತಿಳ್ಕೊಳ್ಳೋದಕ್ಕೆ, ಅದನ್ನು ತಿದ್ದುಕೊಳ್ಳೋದಕ್ಕೋಸ್ಕರ ನನಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋ ಸಮಯ ಬಂದಿದೆ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.